ಹಾಯ್ ಹಲೋ ನಮಸ್ತೆ ಗುರುಜ್ಞಾನ್ ಯೂಟ್ಯೂಬ್ ಚಾನಲ್ನ ಸಮಸ್ತ ಬಂಧುಗಳಿಗೆ ಸ್ವಾಗತ ಸುಸ್ವಾಗತ. ಬಂಧುಗಳೇ, ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಈ 4 ರೂಲ್ಸ್ಗಳನ್ನು ಜಾರಿಗೆ ತರಲಾಗಿದೆ. ಆ 4 ರೂಲ್ಸ್ಗಳು ಯಾವ್ಯಾವು? ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ನೀವು ಹಣವನ್ನು ಪಡೆದುಕೋಬೇಕು ಪ್ರತಿ ತಿಂಗಳು ಅಂತಂದ್ರೆ ಈ 4 ರೂಲ್ಸ್ಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕು. ಇಲ್ಲವಾದರೆ ನಿಮ್ಮ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಣ ನಿಮ್ಮ ಖಾತೆಗೆ ಜಮಾ ಆಗಲ್ಲ. ಹಾಗಾದ್ರೆ ಆ 4 ರೂಲ್ಸ್ಗಳು ಏನು? ಸರ್ಕಾರ ಇದೀಗ ಹೊರಡಿಸಿರುವಂಥದ್ದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದ ಉದ್ದಗಲಕ್ಕೂ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟನ್ನು ಕೊಟ್ಟಿದ್ರಿ ಅಂತಂದರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ, ಬಂಧುಗಳೇ, ಈ ಎಲ್ಲ ದಾಖಲಾತಿಗಳನ್ನು ಈ ಎಲ್ಲ ಅಂಶಗಳನ್ನು ಕಲೆಕ್ಟ್ ಮಾಡಿ ವಿಡಿಯೋಸ್ನ ಮಾಡಲಿಕ್ಕೆ ಸಾಕಷ್ಟು ರೀತಿಯ ಸಮಯವನ್ನು ಹಿಡಿದಿದೆ. ಹಾಗಾಗಿ ನನ್ನ ಪ್ರಯತ್ನಕ್ಕೆ ನಿಮ್ಮ ಮೆಚ್ಚುಗೆಯ ಒಂದು ಲೈಕ್ ಇರಲಿ ಅಂತೇಳಿ ಭಾವಿಸ್ತಾ ಕೊಟ್ಟರ ಲೈಕು ಈ ವಿಡಿಯೋಗೆ. ಬನ್ನಿ ಗೆಳೆಯರೆ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಗೆಳೆಯರೆ, ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಇದೀಗ ಬಿಗಿ ಭದ್ರತೆಯ ಕ್ರಮವನ್ನು ತೆಗೆದುಕೊಳ್ಳುವುದರ ಜೊತೆಗೆ ಈ 4 ರೂಲ್ಸ್ಗಳನ್ನು ಕಡ್ಡಾಯ ಮಾಡಿದ್ದಾರೆ. ಹಾಗಾದರೆ ಆ 4 ರೂಲ್ಸ್ಗಳು ಯಾವ್ಯಾವು? ಸರ್ಕಾರ ಈ ರೀತಿಯಾಗಿ ಕ್ರಮವನ್ನು ಏನಕ್ಕೆ ತೆಗೆದುಕೊಂಡ್ರು ಅನ್ನೋದನ್ನು ಮೊದಲನೇದಾಗಿ ನೋಡೋದಾದರೆ, ಬಂಧುಗಳೇ, ಸಾಕಷ್ಟು ರೀತಿಯಲ್ಲಿ ಜನರು ಏನು ಮಾಡ್ತಿದ್ದಾರೆ ಅಂತಂದರೆ, ನೇಮಕ ವ್ಯವಸ್ಥೆಗೆ ಮಾತ್ರ ಈ ಒಂದು ಸರ್ಕಾರದ ಯೋಜನೆಗಳನ್ನು ಪಡೀಲಿಕ್ಕೆ ಮಾತ್ರ ಕೆಲವೊಂದು ಸವಲತ್ತುಗಳನ್ನು ಬಳಸ್ಕೊಳ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿದರೆ ಯಾರಿಗೆ ದಕ್ಕಬೇಕೋ ಅವರಿಗೆ ದಕ್ಕತಾ ಇಲ್ಲ. ಸೊ ಆ ಒಂದು ಕಾರಣದಿಂದಾಗಿ ಸರ್ಕಾರ ಈ ರೀತಿಯ ಒಂದು ಕ್ರಮವನ್ನು ತೆಗೆದುಕೊಂಡಿದೆ. ಹಾಗಾದರೆ ಸರ್ಕಾರ ತೆಗೆದುಕೊಂಡಿರ್ತಕ್ಕಂತಹ ಆ 4 ಬಿಗಿ ಭದ್ರತೆಯ ಕ್ರಮಗಳು ಯಾವ್ಯಾವು, ಆ 4 ರೂಲ್ಸ್ಗಳು ಯಾವ್ಯಾವು ಅನ್ನೋದನ್ನು ಈಗ ನೋಡೋಣ. ಮೊದಲನೇದಾಗಿ ಬಂಧುಗಳೇ, ಇನ್ನು ಮುಂದೆ ನೀವೇನಾದರೂ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಹಣವನ್ನು ನಿಮ್ಮ ಖಾತೆಗೆ ಬರುವಂತೆ ಮಾಡ್ಕೋಬೇಕು ಅಂತಂದರೆ EKYCಯನ್ನು ಕಡ್ಡಾಯವಾಗಿ ಪ್ರತಿಯೊಬ್ಬರು ಕೂಡ ಮಾಡಿಸಲೇಬೇಕು. ನೀವು ಯಾವಾಗ EKYCಯನ್ನು ಕಡ್ಡಾಯವಾಗಿ ಮಾಡಿಸ್ತಿರೋ ಆವಾಗ ಮಾತ್ರ ನಿಮಗೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಣ ನಿಮ್ಮ ಖಾತೆಗೆ ಬಂದು ಜಮಾ ಆಗ್ತದೆ. ಅದರ್ವೈಸ್ ನಿಮ್ಮ ಖಾತೆಗೆ ಹಣ ಬಂದು ಜಮಾ ಆಗಲ್ಲ. ಇದನ್ನು ಕಡ್ಡಾಯ ಮಾಡಿದ್ದಾರೆ. ಸೊ ನೆಕ್ಸ್ಟ್ ರೂಲ್ಸ್ ಏನಪ್ಪ ಅಂತಂದರೆ, ಪ್ರತಿ ತಿಂಗಳು ಅಂದರೆ ಕನಿಷ್ಠ ಪಕ್ಷ 2 ಅಥವಾ 3 ತಿಂಗಳ ಕಾಲ ನೀವೇನಾದರೂ ನ್ಯಾಯಬೆಲೆಯಲ್ಲಿ ಕೊಡಲಾಗಿರ್ತಕ್ಕಂತಹ ಅಕ್ಕಿಯನ್ನು ಪಡೆದುಕೊಳ್ತಾ ಇಲ್ಲ ಅಥವಾ ಆ ಒಂದು ಸೌಲಭ್ಯವನ್ನು ನೀವು ಪಡೆದುಕೊಳ್ತಾ ಇಲ್ಲ ಅಂತಂದರೆ ಅಂಥವರ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಣವನ್ನು ಈ ಕೂಡಲೇ ಅಂದರೆ ಈ ಮಂತಿನಿಂದನೇ ನಿಮ್ಮ ಖಾತೆಗೆ ಹಣವನ್ನು ಜಮಾ ಮಾಡೋದನ್ನು ರದ್ದು ಮಾಡ್ತಾರೆ. ಯಾಕೆ ಅಂತಂದರೆ ಸಾಕಷ್ಟು ಜನರು ಏನು ಮಾಡ್ತಾ ಇದ್ದಾರೆ, ಕೇವಲ ಸರ್ಕಾರದ ಯೋಜನೆಗಳನ್ನು ಈ ಒಂದು ಫ್ರೀಯಾಗಿ ಕೊಡುವಂತಹ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಣವನ್ನು ಪಡೀಲಿಕ್ಕೆ ಮಾತ್ರ ಆ ಒಂದು ಸೌಲಭ್ಯವನ್ನು, ಆ ಒಂದು ರೇಷನ್ ಕಾರ್ಡನ್ನು ಬಳಸ್ಕೊಳ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿದರೆ ನ್ಯಾಯಬೆಲೆ ಅಂಗಡಿಯಲ್ಲಿ ಕೊಡಲಾಗಿರ್ತಕ್ಕಂತಹ ಅಕ್ಕಿಯನ್ನಾಗಲಿ ಅಥವಾ ಆ ಒಂದು ಸೌಲಭ್ಯಗಳನ್ನು ಪಡೆದುಕೊಳ್ತಾ ಇಲ್ಲ. ಸೊ ಅಂಥವರಿಗೆ ನೋಟಿಫೈ ಮಾಡಿಬಿಟ್ಟು ಅಂಥವರಿಗೆ ಈ ಮುಂದಿನಂತೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಣವನ್ನು ಅಂಥವರ ಖಾತೆಗೆ ರದ್ದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಬಿಗಿ ಭದ್ರತೆಯ ಕ್ರಮವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಇನ್ನು 3ನೇ ರೂಲ್ಸ್ ಏನಪ್ಪ ಅನ್ನೋದನ್ನು ನೋಡೋದಾದರೆ, ಬಂಧುಗಳೇ, ಯಾರ್ಯಾರು ಟ್ಯಾಕ್ಸನ್ನು ಪೇ ಮಾಡ್ತಾ ಇರ್ತೀರಾ ಬಟ್ ಆದರೆ ನಿಮಗೆ BPL ಕಾರ್ಡನ್ನು ಹೊಂದಿರ್ತೀರಾ ಅಂಥವರ ದಾಖಲಾತಿಗಳನ್ನು ಒಮ್ಮೆ ಪರಿಶೀಲನೆ ಮಾಡಿಬಿಟ್ಟು ಸಂಪೂರ್ಣವಾಗಿ ಯಾವ ಒಂದು ಯೋಜನೆಯ ಹಣವನ್ನು ಕೂಡ ಅವರು ಪಡೆದುಕೊಳ್ಳಿಕ್ಕೆ ಅರ್ಹರಾಗಿರುವುದಿಲ್ಲ ಎಂಬುದಾಗಿ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ತಾರೆ. ಇದು ಟ್ಯಾಕ್ಸನ್ನು ಪೇ ಮಾಡ್ತಕ್ಕಂಥವರಿಗೆ ಅನ್ವಯವಾಗುವಂತಹ ರೂಲ್ಸ್. ಓಕೆ, ಇನ್ನು 4ನೇ ರೂಲ್ಸ್ ಏನಪ್ಪ ಅಂತಂದರೆ, ನಿಮ್ಮ ಆಧಾರ್ ಕಾರ್ಡನ್ನು ನಿಮ್ಮ ಬ್ಯಾಂಕ್ ಪಾಸ್ಬುಕ್ಗೆ ಲಿಂಕನ್ನು ಮಾಡಿರಬೇಕು, ಜೊತೆಗೆ ಅದು ಆ್ಯಕ್ಟಿವ್ ಆಗಿರಬೇಕು. ಅಂಥವರಿಗೆ ಮಾತ್ರ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಹಣವನ್ನು ಜಮಾ ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ಸರ್ಕಾರ ಇದೀಗ ಕೈಗೊಂಡಿರುವಂತಹ 4 ಬಿಗಿ ಭದ್ರತೆಯ ರೂಲ್ಸ್ಗಳು. ಸೊ ಇದಾಗಿತ್ತು ಸರ್ಕಾರ ಕೈಗೊಂಡಿರುವಂತಹ ರೂಲ್ಸ್. ನೆಕ್ಸ್ಟ್ ಇದೇ ರೀತಿಯಾಗಿರ್ತಕ್ಕಂಥ ರೂಲ್ಸ್ಗಳಿಗೋಸ್ಕರ ಅಥವಾ ಇದೇ ರೀತಿಯಾಗಿರ್ತಕ್ಕಂಥ ಸರ್ಕಾರ ಯಾವುದೇ ಒಂದು ಯೋಜನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಪ್ಡೇಟ್ಗಳು ನಮ್ಮ ಚಾನಲಲ್ಲಿ ನಿಮಗೆ ಸಿಗ್ತಾ ಹೋಗ್ತವೆ. ಹಾಗಾಗಿ ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ಚಾನಲ್ಗೆ ಹೊಸಬ್ರು ವಿಸಿಟನ್ನು ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಂಧು ಮಿತ್ರರಿಗೆ ವಿಡಿಯೋನ ಫಾರ್ವರ್ಡ್ ಮಾಡಿ ಅಂತೇಳಿ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.